ಪ್ರತಿಯೊಬ್ಬರು ತಮ್ಮ ಲೈಫಲ್ಲಿ ಒಂದಲ್ಲ ಒಂದು ಟಿಪಿಕಲ್ ಸಿಚುವೇಶನ್ನ ಹ್ಯಾಂಡಲ್ ಮಾಡಿರ್ತೀರ. ಆವಾಗ ನಮ್ಮ ಮೆದುಳು, ನಮ್ಮ ಬ್ರೈನಲ್ಲಿ ಆಗುವಂತಹ ಒಂದು ಎಮೋಷ್ನಲ್ ಬ್ರೈನು ಆ್ಯಕ್ಟಿವೇಟ್ ಆಗಿರುತ್ತೆ. ಅಂದರೆ ನೀವು ಯಾವಾಗ ಎಮೋಷ್ನಲ್ ಜಾಸ್ತಿ ಆಗ್ತೀರಾ ಆವಾಗ ಒಂದು ಸಿಚುವೇಶನ್ ನಡೆದಿರುತ್ತೆ, ಅದಕ್ಕೆ ನೀವು ಎಮೋಷ್ನಲ್ ಆಗಿರ್ತೀರ. ಅದು ಡಿಫ್ರೆಂಟ್ ಟೈಪ್ ಆಫ್ ಸಿಚುವೇಶನ್ ಆಗಿರ್ಬೋದು. ಒಂದು ಬಹಳ ಕಷ್ಟಪಟ್ಟು ನೀವೇನಾದರೂ ಸಾಧನೆ ಮಾಡಿದಾಗ ಆ ಒಂದು ಖುಷಿ ಏನಿರುತ್ತೋ ಅದನ್ನು ನೀವು ಪದೇ ಪದೇ ನೀವು ನೆನಪು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆವಾಗ ನಿಮ್ಮ ಒಂದು ಟೈಮ್ ಏನಿರುತ್ತೋ ಅದನ್ನು ನೀವು ಕಳೀತೀರಾ, ನೀವು ಅದನ್ನೇ ನೆನಪು ಮಾಡ್ಕೊಳ್ಳೋದ್ರಲ್ಲಿ ತುಂಬ ಕಳಿಬೇಕು ಅಂತ ಅನಿಸುತ್ತೆ. ಅದೇ ಥರ ನೀವು ಯಾವಾಗಲಾದರೂ ಇನ್ಸಲ್ಟ್ ಅಂದರೆ ಒಂದು ಅವಮಾನ ಆಗಿದ್ರೆ, ನಿಮಗೆ ಏನಾದರೂ ತುಂಬ ಮುಜುಗರ ಆಗಿದ್ರೆ, ನಿಮಗೆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಇಂಥ ಟೈಮಲ್ಲಿ ನಾನು ಏನು ಮಾಡಲಿ ಅಂತ ನಿಮ್ಗೆ ಅನಿಸಿದರೆ, ಆ ಒಂದು ಸಿಚುವೇಶನ್ ಏನಾದರೂ ಆಗಿದ್ದರೆ ಓವರ್ ಥಿಂಕಿಂಗ್ಗೆ ಬೀಳ್ತೀರಾ. ಅಂದರೆ ಮನೆಗೆ ಬಂದು ಆಗಲಿ, ನೀವು ಓಡಾಡ್ತಾ ಇರೋವಾಗಲಾಗಲಿ ಅದನ್ನೇ ನೀವು ಪದೇ ಪದೇ ಥಿಂಕ್ ಮಾಡ್ತಾ ಇರ್ತೀರಾ, ಅಂದರೆ ಯೋಚನೆ ಮಾಡ್ತಾನೆ ಇರ್ತೀರಾ. ಅಂದರೆ ಎಕ್ಸಾಂಪಲ್ ಯಾವ ಸಿಚುವೇಶನ್ಸು ಅಂತ ಹೇಳಿದ್ರೆ, ಇವಾಗ ಮಕ್ಕಳಾಗದೇ ಇರೋರಿಗೆ ಮಕ್ಕಳನ್ನ ಕರ್ಕೊಂಡ್ಬಂದು ಏನಾದರೂ ಮಕ್ಕಳಾಗಿಲ್ಲ ಇಲ್ಲ ಮಗು ಬಗ್ಗೆ ಏನಾದರೂ ಹೇಳಿದ್ರೆ ಅವ್ರಿಗೆ ಒಂಥರ ಎಮೋಷ್ನಲಿ ಟಚ್ ಆಗುತ್ತೆ. ಆವಾಗ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಅವರು ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ, ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನೊಬ್ಬರು ಫೇಲ್ ಆಗಿರ್ತಾರೆ, ಬಟ್ ಪಾಸ್ ಆಗಿರೋರು ಅವ್ರ ಫ್ರೆಂಡ್ ಬಂದು ಸ್ವೀಟ್ ಕೊಡ್ತಾ ಇದ್ರೆ ಪ್ಯಾರೆಂಟ್ಸ್ ಮುಂದೆ ಆವಾಗ ಅವ್ರಿಗೆ ಎಮೋಷ್ನಲ್ ತುಂಬ ಟಚ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವರು ತುಂಬ ದುಃಖದಲ್ಲಿರ್ತಾರೆ. ಆ ಒಂದು ಎಮೋಷ್ನಲ್ನ ಬ್ರೈನು ಏನು ಆ್ಯಕ್ಟಿವೇಟ್ ಆಗಿರುತ್ತೋ ಅದನ್ನು ನಾವು ಡೈವರ್ಟ್ ಮಾಡೋದ್ರಲ್ಲಿ ತುಂಬ ಫೇಲ್ ಆಗ್ತೀವಿ. ಈಗ ಇನ್ನೊಂಥರ ಸಿಚುವೇಶನ್ ಅಂತಲೂ ಹೇಳ್ಬೋದು. ಆಗ್ತಾನೆ ಮಗುನ ಕಳ್ಕೊಂಡಿರೋರು ಮಗು ಏನಾದರೂ ಕಣ್ಮುಂದೆ ಬಂದಾಗ ಅವರು ತಮ್ಮ ಮಗುನ ನೆನಪು ಮಾಡಿಕೊಂಡು ಅದನ್ನು ನೆನೆಸ್ಕೊಂಡಾಗ ಅವ್ರಿಗೆ ಎಮೋಷ್ನಲಿ ಟಚ್ ಆಗುತ್ತೆ. ಸೊ ಈ ಎಮೋಷ್ನಲ್ ಬ್ಯಾಲೆನ್ಸನ್ನು ನಾವು ಹೇಗೆ ಮಾಡ್ಕೊಬೇಕು? ಪ್ರತಿಯೊಬ್ಬರು ಎಮೋಷ್ನಲ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ. ಇಲ್ಲ ನಾನು ಫೇಲ್ ಆಗಲ್ಲ ಅಂದರೂ ನಿಜವಾಗ್ಲೂ ಫೇಲ್ ಆಗೇ ಆಗ್ತೀವಿ. ತುಂಬ ಸಲ ನಾವು ಎಮೋಷ್ನಲ್ನ ನಾವು ಹೈಡ್ ಮಾಡಿಕೊಂಡ್ರು ಅದು ಕಂಪ್ರೆಸ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ಬಿಡುತ್ತೆ. ಯಾವುದೇ ಒಂದು ಕಂಪ್ರೆಷನ್ ನಾವು ಮಾಡ್ತಾ ಹೋದರೆ, ಅಂದರೆ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದಾಗ ನಾವು ಕಂಪ್ರೆಸ್ ಮಾಡಿದ್ರೆ ಒಂದಲ್ಲ ಒಂದ್ಸಲ ಬ್ಲ್ಯಾಕ್ಸ್ ಆಗುತ್ತೆ. ಸೊ ಅದನ್ನು ನಾವು ವಿಜಲ್ ಓಪನ್ ಮಾಡಿ ಸ್ಲೋ ಆಗಿ ಅದನ್ನು ಆಚೆ ಬಿಟ್ಟಾಗ ಅದೆಲ್ಲ ಪ್ರೆಷರ್ ಏನೇನು ಒಳಗಡೆ ಇರುತ್ತೋ ಅದೆಲ್ಲ ಆಚೆ ಹೋದ್ಮೇಲೆ ನಾವು ಕುಕ್ಕರ್ನ ಓಪನ್ ಮಾಡ್ತೀವಿ. ಹಾಗೆಯೇ ಬ್ರೈನ್ನಲ್ಲಿನೂ ಅಷ್ಟೇ, ಎಮೋಷ್ನಲ್ ಬ್ರೈನ್ ಯಾವಾಗ ಆ್ಯಕ್ಟಿವೇಟ್ ಆಗಿರುತ್ತೆ ಆವತ್ತು ನಾವು ನಿಜವಾಗ್ಲೂ ಇಂಬ್ಯಾಲೆನ್ಸ್ನ ನಾವು ಅನುಭವಿಸ್ತೀವಿ. ಅಂದರೆ ಬಾಡಿನಲ್ಲಿ ಅಲ್ಲ, ನಮಗೆ ಬ್ರೈನಲ್ಲಿ ಆ ಥರ ಅನಿಸುತ್ತೆ. ಅಂದರೆ ಪದೇ ಪದೇ ಅದನ್ನೇ ನೆನೆಸ್ಕೊತಾ ಇರ್ತೀವಿ, ಕಣ್ಣೀರು ಹಾಕ್ತಾ ಇರ್ತೀವಿ. ಇಲ್ಲ ಪದೇ ಪದೇ ಒಳ್ಳೆ ಸಿಚುವೇಶನ್ ಏನಾದರೂ ಆಗಿದ್ರೆ, ಅಪ್ಲಾಸ್ ಸಿಕ್ಕಿದ್ರೆ ಅದನ್ನೇ ನೆನೆಸ್ಕೊಂಡು ಖುಷಿ ಪಡ್ತಾ ಇರ್ತೀವಿ. ಈ ಥರ ಒಂದು ಎಮೋಷ್ನಲ್ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಕೆಲವರು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ದಿರ ಫಾರ್ವರ್ಡ್ ಮಾಡ್ತಾ ಹೋಗ್ತಾರೆ. ಅದನ್ನು ನೆನಪು ಮಾಡಿಕೊಂಡು ಅದು ಏನಾಗುತ್ತೆ ಅನ್ನೋದನ್ನೆಲ್ಲ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಎಮೋಷ್ನಲ್ ಬ್ಯಾಲೆನ್ಸ್ ಬಗ್ಗೆ ತುಂಬ ಮಾತಾಡೋಣ. ಒಂದೊಂದು ಸಿಚುವೇಶನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಹಾಗಾದರೆ ನಮ್ಮ ಜೀವನದಲ್ಲಿ ಏನಾದರೂ ಸಕ್ಸಸ್ ಪಡಿಬೇಕಾದ್ರೆ ಈ ಎಮೋಷ್ನಲ್ ಬ್ರೈನ್ ಅನ್ನೋದು ನಮಗೆ ತುಂಬ ಅಡ್ಡಿ ಆಗುತ್ತೆ. ಹೌದು, ನಾವು ಮಾಡಬೇಕು ಅಂತ ಅನ್ಕೋತೀವಿ, ಆದರೆ ನಾವು ಮಾಡಲ್ಲ, ಏನಾದರೂ ಒಂದು ಆಲಸ್ಯ ಆಗೇ ಆಗುತ್ತೆ. ಈ ಎಮೋಷ್ನಲ್ ಬ್ರೈನ್ 100% ಆ್ಯಕ್ಟಿವೇಟ್ ಆಗಿರುತ್ತೆ. ಇಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಒಂದು ರೂಟೀನ್ನ ಫಾಲೋ ಮಾಡ್ಕೊಂಬಂದಿರುತ್ತೆ, ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ. ನಿಜವಾಗ್ಲೂ ಏನಾದರೂ ಒಂದು ಹೊಸದು ಇಲ್ಲ ಟ್ವಿಸ್ಟ್ನ ಒಂದು ಬ್ರೈನು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಒಂದು ಸಿಚುವೇಶನ್ ನಡೀತು ಅಂತ ತಿಳ್ಕೊಳ್ಳಿ. ಒಂದು ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಇರೋವಂತಹ ಒಂದು ಮಗು ತನ್ನ ಎಲ್ಲ ಒಂದು ಪರ್ಸ್ನಲ್ನ ಅದು ಶೇರ್ ಮಾಡ್ಕೋತಾ ಇದೆ. ಅಂದರೆ ರಾಂಗ್ ಪರ್ಸನ್ ಹತ್ರ ಅದು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡು ಎಲ್ಲ ಶೇರ್ ಮಾಡ್ಕೋತಾ ಇದೆ. ಆದರೆ ಆ ಫ್ರೆಂಡ್ ಆ ವೀಕ್ನೆಸ್ಸು ಮತ್ತು ಆ ಸ್ಟ್ರೆಂತನ್ನು ಹಿಡಿತಾ ಇರ್ತಾನೆ. ಯಾವಾಗ ವೀಕ್ನೆಸ್ನ ಹಿಡಿಬೇಕು, ಯಾವಾಗ ಸ್ಟ್ರೆಂತ್ನ ಹಿಡಿಬೇಕು ಅಂತ ಗೊತ್ತು. ಅವರು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೋತಾರೆ. ಪ್ರತಿಯೊಬ್ಬರೂ ಅದು ಬಳಸ್ಕೊಳ್ಳೋದ್ರಲ್ಲಿ ಇಂಪಾರ್ಟೆನ್ಸು
ರಾಂಗ್ ಪರ್ಸನ್ ಹತ್ರ ಹೋಗಿ ನೀವು ನಿಮ್ಮ ಎಮೋಷ್ನಲ್ ಸ್ಟೇಜ್ನ ನೀವೇನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ನಿಮಗೆ ಕೆಲವೊಂದು ದಿವಸ ಆದಮೇಲೆ ಅಂದರೆ ಸ್ಟಡಿ ಮಾಡಿ ಗೊತ್ತಾಗುತ್ತೆ. ಇವಾಗ ನೀವು ಅನ್ಕೊತೀರಾ ಈ ಪರ್ಸನ್ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ, ನಾನು ಕಂಪ್ಲೇಂಟ್ ಹೇಳಬೇಕು, ಇವ್ರು ನನ್ನನ್ನು ತುಂಬ ಹೀಯಾಳಿಸ್ತಾನೆ ಇರ್ತಾರೆ, ಇವರಿಂದ ನಾನು ಏನಾದರೂ ಅನ್ಕೋಬೇಕು, ಇವರಿಂದ ನಾನು ಹೇಗಾದರೂ ಮುಕ್ತಿ ಪಡಿಬೇಕು, ಒಂದು ಒಳ್ಳೆ ಪೊಸಿಷನ್ನಲ್ಲಿ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಲೇಬೇಕು ಅನ್ನೋ ಪೊಸಿಷನಲ್ಲಿದ್ದಾಗ ತಮ್ಮ ಫ್ಯಾಮ್ಲಿನಲ್ಲಿ ಹೇಳ್ಕೊಳ್ತೀರಾ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ನೀವು ಒಬ್ಬರನ್ನ ನಂಬಿ ಹೋಗಿ ಅಲ್ಲಿ ಹೇಳಿದಾಗ ನಿಜವಾಗ್ಲೂ ಆ ಪರ್ಸನ್ ಯಾರು ನಿಮ್ಮನ್ನು ಹೀಯಾಳಿಸಿರ್ತಾರೋ ಅವರು ಮಾತ್ರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳಲ್ಲ, ನೀವೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು. ಇದು ನನಗೂ ಆಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಥರ ಒಂದು ಪ್ರಾಬ್ಲಮ್ ಸಿಚುವೇಶನ್ಸ್ಗಳನ್ನ ನಾವು ಫೇಸ್ ಮಾಡ್ತೀವಿ ಅಂದಾಗ ಇದೆಲ್ಲನೂ ಎಕ್ಸ್ಪೀರಿಯನ್ಸಿಂದ ಕಲಿಬೇಕು. ಆದರೆ ಪ್ರಾಬ್ಲಮ್ ಎಲ್ಲಿದೆ ಅಂದರೆ ತುಂಬ ಜನ ಟೀನೇಜಲ್ಲಿ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ದಿರ ಅವರು ಪ್ರಾಣ ಕಳ್ಕೊಳ್ಳೋದೇ ಒಂದು ಮೇನ್ ಇಂಪಾರ್ಟೆಂಟ್ ವರ್ಕ್, ನನಗೆ ಇದರಿಂದ ಆಚೆ ಬರೋಕ್ಕಾಗಲ್ಲ ಅಂತ ಹೇಳಿ ಅವರು ಗ್ಯಾರಂಟಿ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ನ ತಗೋತಾರೆ. ಕೆಲವರಂತೂ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ, ಅದನ್ನು ಅವರು ಅವರೇ ಲೈಫ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಬ್ರೇಕಪ್ ಆದಾಗ 100% ಎಮೋಷ್ನಲಿ ಅವರು ಇಂಬ್ಯಾಲೆನ್ಸ್ ಆಗ್ತಾರೆ. ಸೊ ಈ ಟೈಮಲ್ಲಿ ಬ್ರೈನ್ಗೆ ನಾವು ಯಾವ ಥರ ಒಂದು ಎಕ್ಸಸೈಸ್ ಕೊಡಬೇಕು, ರಾಂಗ್ ಪರ್ಸನ್ ಹತ್ರ ನಾವು ಹೋಗ್ದಿರ ನಾವು ಏನು ಮಾಡ್ಕೋಬೋದು, ರಾಂಗ್ ಪರ್ಸನ್ ಹತ್ರ ಹೋಗಿ ನಾನು ಅನುಭವಿಸ್ತಾ ಇರೋದು ಇದೆ, ಹಾಗೆ ನಿಮಗೂ ಹೇಳ್ತಾ ಇದ್ದೀನಿ ರಾಂಗ್ ಪರ್ಸನ್ ಹತ್ರ ಹೋಗಿ ನಿಮ್ಮ ಒಂದು ಎಮೋಷ್ನಲ್ ಸಿಚುವೇಶನ್ನ ತೋರಿಸ್ಕೋಬೇಡಿ. ಯಾಕಂದರೆ ರಾಂಗ್ ಪರ್ಸನ್ನು ಆ ಪರ್ಸನ್ಗೆ ಹೆಲ್ಪ್ ಮಾಡ್ತಾರೆ ಹೊರತು 100% ನಿಮ್ಮ ವೀಕ್ನೆಸ್ಸು ಈ ಪರ್ಸನ್ಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಮನ್ನು 100% ಒಳ್ಳೆ ಒಂದು ಟೈಮಲ್ಲಿ ಅದನ್ನು ಅಡ್ಯಾಪ್ಟ್ ಮಾಡ್ಕೋತಾರೆ, ಆಮೇಲೆ ನಿಮ್ಮ ಲೈಫೇ ನಿಮಗೆ ಕಷ್ಟ ಆಗುತ್ತೆ. ಸೊ ಇಂಥ ಪೊಸಿಷನಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂದರೆ ಪ್ರೆಷರು ಹೋಗಲೂಬೇಕು, ಪ್ಲಸ್ ಕುಕ್ಕರಲ್ಲಿರೋ ಅದು ಬ್ಲಾಸ್ಟು ಆಗಬಾರ್ದು, ಮತ್ತು ಇದು ಕೆಲವೊಂದು ಸಲ ರಿವೆಂಜ್ಗೂ ಅದು ಟರ್ನ್ ಆಗುತ್ತೆ. ಕೆಲವೊಂದು ಸಲ ನಮಗೆ ಈ ಎಮೋಷ್ನಲ್ ಜಾಸ್ತಿ ಆದಾಗ ಏನು ಮಾಡ್ತೀವಿ, ನೋವು ಜಾಸ್ತಿ ಆದಾಗ ಅವ್ರ ಮೇಲೆ ನಾವು ರಿವೆಂಜ್ ತಗೊಳ್ಳೇಬೇಕು ಅನ್ನೋ ಒಂದು ಪರಿಸ್ಥಿತಿಗೂ ನಾವು ಇಳಿದ್ಬಿಡ್ತೀವಿ. ಇದನ್ನೇ ನಾವು ಪ್ರೆಷರ್ ಕುಕ್ಕರ್ ಅಂತ ಹೇಳೋದು. ಸೊ ಈಗ ನಾವು ಈ ಪ್ರೆಷರನ್ನು ಸ್ಲೋ ಆಗಿ ನಾವು ಹೇಗೆ ಬಿಡಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ನೀವು ನಿಮ್ಮ ಗೋಲ್ಸ್, ನಿಮ್ಮ ಸಕ್ಸಸ್ಸು ನಿಮಗೆ ಗೊತ್ತಿದೆ, ನೀವು ಏನು ಸಾಧನೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ, ನೀವು ಹೇಗೆ ನೀವು ಜೀವನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾವುದಾದ್ರೂ ಒಂದು ಸಿಚುವೇಶನ್ಸ್ ನಿಮಗೆ ತುಂಬ ಇಷ್ಟ ಆಗೋದು, ಹ್ಯಾಬಿಟ್ಸ್ ಯಾವುದು ನಿಮಗೆ ಇಷ್ಟ ಆಗಿರುತ್ತೋ, ಇಲ್ಲ ಯಾವುದಾದ್ರೂ ಹಾಬೀಸ್ ಇರುತ್ತೆ, ನಿಮಗೆ ಒಂದು ಹಾಡು ಯಾವುದಾದ್ರೂ ಎಮೋಷ್ನಲಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಈ ಥರ ಒಂದು ಕೆಲಸ ಮಾಡ್ಬೋದು. ನೀವು ಆ ಮ್ಯೂಸಿಕ್ನ ಕೇಳ್ಬೋದು, ಇಲ್ಲ ನಿಮಗೆ ಇಷ್ಟ ಆಗುವಂಥ ಹ್ಯಾಬಿಟ್ ಪೇಂಟಿಂಗ್ ಮಾಡ್ಬೋದು, ನೀವು ಈ ಥರ ಡೈವರ್ಟ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಫೋಟೋಸ್ಗಳನ್ನ ನೀವು ಏನು ಸಂಗ್ರಹ ಮಾಡಿರ್ತೀರೋ ಪ್ರೀವಿಯಸ್ಸು ಆ ಫೋಟೋಸ್ಗಳನ್ನೆಲ್ಲ ತಗೊಂಡು ಆಲ್ಬಮ್ನ ನೀವು ಒಂದ್ಸಲ ನೋಡ್ಬೋದು. ಇವಾಗಂತೂ ಆಲ್ಬಮ್ ಕಡಿಮೆ ನಾವು, ಆದರೆ ಎಲ್ಲ ಲ್ಯಾಪ್ಟಾಪಲ್ಲಿ ಇರೋದ್ರಿಂದ ನೀವು ಓಪನ್ ಮಾಡಿ ಇಲ್ಲ ಮೊಬೈಲ್ನಲ್ಲಿ ಇರೋದ್ರಿಂದ ಒಂದ್ಸಲ ನೋಡಿದರೆ ನಿಮಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಚೈಲ್ಡ್ಹುಡ್ಡಿಂದ ನೀವು ಹೆಂಗೆ ಸಫರ್ ಮಾಡ್ಕೊಂಡ್ಬಂದ್ರಿ, ನಿಮ್ಮ ಇದು ಜರ್ನಿ ಹೇಗಿದೆ ಅನ್ನೋದೆಲ್ಲ ನೋಡ್ಕೊಳ್ತಾ ಹೋದರೆ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ ಟೈಮಲ್ಲಿ 100% ನಿಮ್ಮ ಬ್ರೈನು ಅಟೆನ್ಷನ್ ಆ ಕಡೆ ಹೋಗುತ್ತೆ. ನಿಮ್ಮ ಬ್ರೈನಿನ ಅಟೆನ್ಷನ್ ತಗೊಳ್ಳೋ ಅಂತಹ ಒಂದು ವಿಡಿಯೋಸು ಇಲ್ಲ ಒಂದು ಫೋಟೋಸು, ಏನಾದರೂ ಒಂದು ಚಿಕ್ಕ ಮಗು ನಗೋದು, ಈ ಥರ ಒಂದು ಏನಾದರೂ ನೀವು ಇಟ್ಕೊಂಡಿದ್ರೆ ನಿಮ್ಮ ತುಂಬ ಇಷ್ಟ ಆಗಿರೋವಂಥದ್ದು, ನೀವು ಆ ವಿಡಿಯೋನ ಇಲ್ಲ ಆ ಫೋಟೋನ ನೀವು ನೋಡ್ಬೋದು, ಡೈವರ್ಟ್ ಆಗ್ಬೋದು, ನಿಮಗೆ ಬೇಕಾಗಿರುವಂತಹ ಕೆಲಸನಲ್ಲೇ ನೀವು ತೊಡಗಿಸ್ಕೋಬೋದು. ನೀವು ಅಲ್ಮಾರ ಕ್ಲೀನ್ ಮಾಡ್ಕೋಬೋದು, ನಿಮ್ಮ ಬ್ಯಾಗ್ ಕ್ಲೀನ್ ಮಾಡ್ಕೋಬೋದು. ಈ ಥರ ನೀವು ನಿಮ್ಮನ್ನು ನೀವು ಒಂದು ವರ್ಕಲ್ಲಿ ತೊಡಗಿಸ್ಕೋಬೇಡಿ. ಆದರೆ ಬ್ರೈನು ಪದೇ ಪದೇ ಮಾತಾಡ್ತಾನೇ ಇರುತ್ತೆ, ಅದನ್ನೇ ಹೇಳ್ತಾ ಇರುತ್ತೆ. ಇದರಿಂದ ನಾನು ಹೇಗೆ ಆಚೆ ಬರಲಿ ಅಂತ ನೀವೇನಾದರೂ ಅನಿಸಿದ್ರೆ 100% ನಿಮ್ಮ ಬ್ರೈನ್ಗೆ ನೀವು ಅಫರ್ಮೇಷನ್ಸ್ ಕೊಡಲೇಬೇಕಾಗುತ್ತೆ. ಇಲ್ಲ ತುಂಬ ಆಪೋಸಿಟ್ ಆಗಿ ಮಾತಾಡಬೇಕು, ಅಲೋ ನನಗೆ ಈ ಥರ ಒಂದು ಪೊಸಿಷನಲ್ಲಿ ಆಪೋಸಿಟ್ ಮಾತಾಡೋಕ್ಕಾಗ್ತಾ ಇಲ್ಲ ಅಂದರೆ ತುಂಬ ಖುಷಿಯಾಗಿದ್ದರೂ ನಾನು ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ, ನಾನು ತೋರಿಸ್ಕೊಂಡ್ಬಿಡ್ತಾ ಇದ್ದೀನಿ ನನ್ನ ಖುಷಿನ, ನನ್ನ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇಲ್ಲ ನಾನು
ನಾನು ತುಂಬ ದುಃಖನ ಹಿಡ್ಕೊಳ್ತಾ ಇಲ್ಲ, ಅದನ್ನು ನಾನು ತೋರಿಸ್ಕೊಂಡ್ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ನೀವು ಬರೆದು ಬಿಡೋದೇ ವಾಸಿ. ಕೂತ್ಕೊಂಡು ಒಂದು ಬುಕ್ ತಗೊಂಡು ನಿಮ್ಗೆ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಬರೆದು ಬಿಟ್ಟರೆ ಸ್ಲೋ ಆಗಿ ನಿಮ್ಮಿಂದ ಆಚೆ ಹೋಗುತ್ತೆ. ಇಲ್ಲ ಒಳ್ಳೆ ಎಕ್ಸಸೈಸ್ ನಮ್ಮ ಮೆಡಿಟೇಷನ್ ಸೆಂಟ್ರಲ್ಲಿ ಅಂದರೆ ತುಂಬ ಕಷ್ಟಕರವಾದದ್ದು ಯಾವುದು ಅಂದರೆ ಅವ್ರನ್ನ ನೀವು ಮನಸ್ಫೂರ್ತಿಯಾಗಿ ಬ್ಲೆಸ್ ಮಾಡಿಬಿಡಿ. ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ, ಇಲ್ಲ ಏನಕ್ಕೆ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆಯೋ, ಎಮೋಷನಲ್ ಬ್ರೈನ್ ಆಕ್ಟಿವೇಟ್ ಆಗಿದೆಯೋ, ಯಾರ ಮೇಲೆ ಅದು ಹೋಗ್ತಾನೇ ಇದೆಯೋ ಗಮನ, ಅವ್ರಿಗೆ ನೀವು ಮನಸ್ಫೂರ್ತಿಯಾಗಿ ಬ್ಲೆಸ್ ಮಾಡಿ. ಒಳ್ಳೇದಾಗಿರೋದಕ್ಕೂ ಬ್ಲೆಸ್ ಮಾಡಿ, ಕೆಟ್ಟದಾಗಿದ್ರೂ ಬ್ಲೆಸ್ ಮಾಡಿ. ನೀವು ಬ್ಲೆಸ್ ಮಾಡೋದ್ರಿಂದ ನಿಮ್ಮ ಒಳಗಡೆಯಿಂದ ನೀವೇ ಅವ್ರಿಗೆ ಫರ್ಗಿವ್ ಮಾಡಿದ್ದೀರಾ ಅನ್ನೋ ಹಾಗೆ, ಕ್ಷಮಿಸ್ಬಿಟ್ಟಿದ್ದೀನಿ ಅನ್ನೋ ಹಾಗೆ ನೀವು ಮಾಡಿಬಿಟ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಇಲ್ಲ ಒಂದು ನಿಜವಾಗ್ಲೂ ಬರೆದ್ಬಿಟ್ಟು ಫೋಲ್ಡ್ ಮಾಡಿ ದೇವ್ರ ಮನೆಯಲ್ಲಾದರೂ ಇಟ್ಬಿಡಿ, ಹೇಗಾದರೂ ಇಟ್ಬಿಡಿ. ಬಟ್ ಅದನ್ನು ನೀವು 100% ನೀವು ಅದನ್ನು ಆಚೆ ಹಾಕಲೇಬೇಕು. ಅದನ್ನು ನೀವು ಒಳಗಡೆ ಇಟ್ಕೊಂಡ್ರೆ ನಿಜವಾಗ್ಲೂ ಬೇರೆ ಆ್ಯಕ್ಟಿವಿಟೀಸಲ್ಲೂ ನಿಮಗೆ ತುಂಬ ತೊಂದರೆ ಆಗುತ್ತೆ. 100% ಮೂಡ್ನ ನೀವು ಶಿಫ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ನೀವು ಪದೇ ನಾನು ನಿದ್ದೆ ಮಾಡುವಾಗೂ ನಿದ್ದೆ ಬರ್ತಾ ಇಲ್ಲ, ನನಗೆ ಇಂಥ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಿದ್ದೆ ಮಾಡುವಾಗ ಏನಾದರೂ ಆಡಿಯೋ ಬುಕ್ ಕೇಳಿಸ್ಕೊಂಡು ನೀವು ನಿದ್ದೆ ಮಾಡೋದೇ ವಾಸಿ. ಇಲ್ಲ ಯಾವುದಾದ್ರೂ ವಿಡಿಯೋ ಹಾಕ್ಕೊಂಡು ಆಡಿಯೋ ಬುಕ್ ಕೇಳಿಸ್ಕೊಳ್ಳೋ ಹಾಗೆ ನೀವು ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಆರಾಮಾಗಿ ನಿದ್ದೆ ಮಾಡೋದು ವಾಸಿ. ಏನಾಗುತ್ತೆ ಯಾಕಂದರೆ ಈ ಟೈಮಲ್ಲೇ ನಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಆಚೆ ಹೋಗಬೇಕು ಅನಿಸುತ್ತೆ. ನಮಗೆ ಬೇಡದೇ ಇರೋ ಅಂಥದ್ದೆಲ್ಲನೂ ನಾವು ಜಂಕ್ ಫುಡ್ ನಾವು ತಿಂತೀವಿ. ಅಷ್ಟು ತಿನ್ನೋದಿಲ್ಲ, ಜಾಸ್ತಿ ತಿಂತೀವಿ. ಮನೆಯಲ್ಲೂ ಅದು ಇದು ಮಾಡ್ಕೊಂಡು ತಿಂತೀವಿ. ಬೇಜಾರಾಗಿದೆ ನನಗೆ ಫುಡ್ ಬೇಕು ಅಂತ, ಆವಾಗಲೇ ನೋಡಿ ನಮ್ಮ ಹೆಲ್ತ್ ಚೇಂಜಸ್ ಜಾಸ್ತಿ ಆಗೋದು. ವೆಯ್ಟ್ ಗೇನ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ, ಮತ್ತು ಕಣ್ಣು ಮಂಜಾಗುತ್ತೆ, ನಿಮಗೆ ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಆಗುತ್ತೆ. ಮೆಡಿಟೇಷನ್ ಮಾಡ್ತಾ ಇರೋರು ಅಟ್ಲೀಸ್ಟ್ ಒಂದು ದಿವಸ ಮೆಡಿಟೇಷನ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಮೆಡಿಟೇಷನ್ ಮಾಡಲೇಬೇಕು, ಒಂದು ಕಡೆ ನೀವು ಕೂತ್ಕೊಳ್ಳೇಬೇಕು. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳೋದು ಒಳ್ಳೆಯದು. ನೀರು ಕುಡಿದಷ್ಟು ನಮಗೆ ಆಕ್ಸಿಜನ್ ಬರುತ್ತೆ. ಆವಾಗ ಆಕ್ಸಿಜನ್ ಬಂದಾಗ ಬ್ರೈನ್ಗೆ ಒಂಥರ ಸ್ಪೇಸ್ ಸಿಕ್ದಂಗೆ ಆಗುತ್ತೆ. ಆಗ ಬ್ರೈನ್ 100% ನಿಮಗೆ ಒಂದು ಎಮೋಷ್ನಲ್ ಬ್ರೈನು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ಮತ್ತೆ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಡಿ. ಸ್ವಲ್ಪ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹಾಗಂತ 5 ಲೀಟರ್ 6 ಲೀಟರ್ ಬೇಡ, 3 ಲೀಟರ್ ಅಂತೂ ಖಂಡಿತ ನೀರು ಕುಡಿಯೋದು ತುಂಬ ಒಳ್ಳೆಯದು. ಮತ್ತು ಪದೇ ರೆಸ್ಟ್ ರೂಮ್ಗೆ ಹೋಗ್ತಾ ಇರೋದು ಇಂಥದ್ದೆಲ್ಲ ಆಗುತ್ತೆ. ಯಾಕಂದರೆ ಈ ಎಮೋಷ್ನಲ್ ಏನು ಬ್ರೈನ್ ಇದೆಯೋ ಅದು ಆ್ಯಕ್ಟಿವೇಟ್ ಆದರೆ ತುಂಬ ಪ್ರಾಬ್ಲಮ್. ಈ ಥರ ಒಂದು ಟಿಪಿಕಲ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ನಾವು ಯಾವ ಥರ ಆದರೂ ನಾವು ಅದನ್ನು ಡೈವರ್ಟ್ ಮಾಡ್ಕೋಬೋದು. ಅಕಸ್ಮಾತ್ ನೀವೇನಾದರೂ ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದರೆ ನೀವು ಭಜನೆ ಮಾಡಿಕೊಂಡು ಅದನ್ನು ನೀವು ಕಳಿಬೋದು. ಇಲ್ಲ ಅಂದರೆ ಒಂದು ಒಳ್ಳೆ ಮನೆಯಲ್ಲಿ ಒಂದು ಘಮಘಮ ಅಂತ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗಬೇಕು ಅಂದರೆ ಸಾಂಬ್ರಾಣಿ ಹಾಕಿ ನೀವು ಒಳ್ಳೆ ಘಮಘಮ ಅನ್ನೋದನ್ನು ನೀವು ವೈಬ್ರೇಷನ್ಸ್ನ ನೀವು ಪಡಿಬೋದು. ಹಾಗೆ ಯಾವುದು ಪಲಾವ್ ಎಲೆ ಏನಿರುತ್ತೋ ಅದರಲ್ಲಿ ಒಂದು ರೆಡ್ ಪೆನ್ನಲ್ಲಿ ಬರೆದ್ಬಿಟ್ಟು ಅದನ್ನು ಸುಟ್ಕೊಂಡು ನೀವು ಇಟ್ಟರೆ ಮನೆಯಲ್ಲಿನೂ ಅದು ಒಳ್ಳೆ ಒಂದು ಏನು ಬರುತ್ತೆ, ಆರ್ಡರ್ ಏನು ಸ್ಮೆಲ್ ಬರುತ್ತೋ ಅದು ತುಂಬಾ ನಿಮಗೆ ಪಾಸಿಟಿವಿಟಿ ಬರುತ್ತೆ. ಮೋಟಿವೇಶ್ನಲ್ ಸ್ಪೀಚಸ್ ಕೇಳ್ಬೋದು. ಹೀಗೆ ನಿಮ್ಮ ಎಮೋಷನ್ಸ್ಗಳನ್ನ ನೀವು ಕಂಪ್ರೆಸ್ ಮಾಡ್ಕೋಬೇಡಿ, ಅದನ್ನು ನೀವು ಸ್ವಲ್ಪ ಆಚೆ ಹಾಕಬೇಕು. ಹಾಗಂತ ಜಸ್ಟ್ ಬ್ಲಾಸ್ಟ್ ಆಗೋದು ತಪ್ಪು. ಸ್ವಲ್ಪ ಆಗೋದು ಒಳ್ಳೆಯದು. ರಾಂಗ್ ಪರ್ಸನ್ ಹತ್ರ ಹೋಗಿ ನಿಮ್ಮ ಒಂದು ವೀಕ್ನೆಸ್ನ ಇಲ್ಲ ಎಮೋಷ್ನಲ್ ಸಿಚುವೇಶನ್ನ ಶೇರ್ ಮಾಡ್ಕೋಬೇಡಿ. ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ, ನಾನು ಹೇಳಿರೋದೆಲ್ಲ ನಿಮಗೆ ಎಸ್ ಇದು ಸತ್ಯ, ನೀವು ಹೇಳಿದ್ದು ಕರೆಕ್ಟು, ನಾನು ಇನ್ಮೇಲಿಂದ ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ, ನನ್ನ ಬ್ರೈನ್ನ ನಾನು ಸ್ವಲ್ಪ ಡೈವರ್ಟ್ ಮಾಡಿಕೊಂಡ್ರೆ ನನ್ನ ಜೀವನದಲ್ಲಿ ಮತ್ತೆ ನಾನು ರೆಗ್ಯುಲರ್ ಆಗಿ ನಾವು ಹೋಗ್ತೀನಿ ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೀವು ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.